ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ತಿಳಿಸ್ಕೊಡ್ತಿರೋದು ಶೀತ, ಕೆಮ್ಮು, ನೆಗಡಿ, ಕಫ ಇದಕ್ಕೆ ಮನೆ ಮದ್ದು. ಮೊದಲಿಗೆ ನಾನೇನೇನು ತೊಗೊಂಡಿದ್ದೀನಿ ಅಂತ ನೀವೇ ನೋಡ್ತಿರ್ಬೋದು. ಮೆಣಸನ್ನ ಪುಡಿ ಮಾಡ್ಕೋಬೇಕು. ನಾನು ಇಲ್ಲೊಂದು 10 ಇಲ್ಲ 10 ಮೆಣಸು ತೊಗೊಂಡಿದ್ದೀನಿ. ಅದನ್ನ ಕುಟ್ಟಿ ಪುಡಿ ಮಾಡ್ಕೊಳ್ಳಿ ಚೆನ್ನಾಗಿ. ಇವಾಗ ಯಾವ ಸೀಸನ್ ಅಂತ ನೀವೇ ನೋಡ್ತಿರ್ಬೋದು. ಕೋಲ್ಡ್, ಚಳಿಗಾಲ ಅಲ್ವಾ, ಸೊ ನೆಗಡಿ ಕೆಮ್ಮು ಎಲ್ಲ ಬೇಗ ಆಗ್ಬಿಡುತ್ತೆ. ಕೆಮ್ಮಾದ್ರೂ ಹೋಗೋದೇ ಇಲ್ಲ. ಕಫ ಅದಕ್ಕೆಲ್ಲ ರಾಮಬಾಣ ಮನೆ ಮದ್ದು ಅಂತಾನೆ ಹೇಳ್ಬೋದು. ಸೊ ನೋಡಿ ನೀವೇ. ಈಗ ಶುಂಠಿನ ಹಾಕೊಂಡು ಚೆನ್ನಾಗಿ ಜಜ್ಕೊಳ್ಳಿ. ಶುಂಠಿನ ಮೇಲೆ ತುಳಸಿ, ಜೀರಿಗೆ, ಚಕ್ಕೆ, ಲವಂಗ, ಮೆಣಸು. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಇಲ್ಲಿ 1 ಲೋಟ ಆಗೋಷ್ಟಷ್ಟೇ ಮಾಡ್ಕೊತಿರೋದು, ಚಿಕ್ಕ ಲೋಟದಲ್ಲಿ. ಇದಕ್ಕೆ ನೀರು ಚೆನ್ನಾಗಿ ಕಾಯ್ದ್ಮೇಲೆ ಚಕ್ಕೆ ಲವಂಗನ ಹಾಕೊಳ್ಳಿ. ಚಕ್ಕೆ ಲವಂಗ ಹಾಕೊಂಡಿದ ನಂತರ ಮೆಣಸನ್ನ ಚೆನ್ನಾಗಿ ಪುಡಿ ಮಾಡ್ಕೊಂಡಿದೆ ಅಲ್ವಾ, ಸೊ ಅದನ್ನ ಹಾಕೊಳ್ಳಿ. ನೆಕ್ಸ್ಟ್ ಜೀರಿಗೆ, ನೋಡಿ ಚೆನ್ನಾಗಿ ಕುದೀತಿದೆ. ನೆಕ್ಸ್ಟ್ ಇದಕ್ಕೆ ತುಳಸಿ ಎಲೆ, ಶುಂಠಿ ನೀವು ಕಟ್ ಮಾಡ್ಕೊಂಡಾದ್ರೂ ಹಾಕೋಬಹುದು, ಜಜ್ಕೊಂಡಾದ್ರೂ ಹಾಕೋಬಹುದು ಶುಂಠಿನ. ಅದನ್ನ ಚೆನ್ನಾಗಿ ಕಲಸಿ ಚೆನ್ನಾಗಿ ಕುದಿಬೇಕು. ನೋಡಿ ಹೇಗೆ ಕುದಿದಿದೆ ಅಂತ. ಸ್ವಲ್ಪ ಅರಿಶಿಣ. ನೆಕ್ಸ್ಟ್ ಇದಕ್ಕೆ ಸಿಹಿ ಬೇಕು ಅಂದ್ರೆ, ಕಷಾಯ ಕಹಿ ಇರುತ್ತಲ್ವಾ, ಸೊ ಸಿಹಿ ಬೇಕು ಅಂದ್ರೆ ಸ್ವಲ್ಪ ಬೆಲ್ಲ ಹಾಕೊಳ್ಳಿ. ನೋಡಿ ಗೈಸ್, ಇದು ಚೆನ್ನಾಗಿ ಕುದಿಬೇಕು ಗೈಸ್. ಇದು ಚೆನ್ನಾಗಿ ಕುದ್ಮೇಲೆ 1 ಲೋಟಕ್ಕೆ ಹಾಕೊಳ್ಳಿ. ನೋಡಿ ಯಾವ ರೀತಿ ಇದೆ ಅಂತ. ಹೇಗೆ ಗೈಸ್, ನೀವೇ ನೋಡಿರ್ಬೋದು. ಇದು 2 ನಿಮಿಷದ ವಿಡಿಯೋ ಅಷ್ಟೇ. ಸೊ ಇವಾಗ ಯಾರಿಗೆಲ್ಲ ಕೋಲ್ಡ್ ಸೀಸನ್ ಅಲ್ವಾ ಇದು, ಸೊ ಚಳಿಗಾಲದಲ್ಲಿ ಬೇಗ ಕೆಮ್ಮು, ಕಫ, ನೆಗಡಿ ಎಲ್ಲ ಆಗುತ್ತೆ. ಸೊ ಈ ರೆಮಿಡಿನ ನೀವು ಟ್ರೈ ಮಾಡ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.